ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಟರ್ಮರಿಕ್ ವಾಟರ್ನ ಕುಡಿದ್ಬಿಟ್ಟು ಇವತ್ತಿನ ದಿನ ನಾನು ಪಂಪ್ಕಿನ್ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಪಂಪ್ಕಿನ್ನ ಕಟ್ ಮಾಡಿಕೊಂಡು ಅದನ್ನ ಒಂದು ಸ್ಟೀಮರ್ಗೆ ಹಾಕಿಬಿಟ್ಟು ಬೇಯಲಿಕ್ಕೆ ಇಟ್ಕೊಂಡಿದ್ದೀನಿ. ಹೀಗೆ ಪಲ್ಯ ಮಾಡಲಿಕ್ಕೆ ಹಸಿ ಬಟಾಣಿ, ಸಾಂಬಾರು ಸೌತೆ, ಹಾಗೆ ಪಲ್ಯಕ್ಕೆ ಏನೇನು ಬೇಕೋ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕಟ್ ಮಾಡಿ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆ ತೊಗೊಂಬಿಟ್ಟು ಅದಕ್ಕೆ ಎಣ್ಣೆ, ಸಾಸಿವೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲದನ್ನೂ ಹಾಕಿಬಿಟ್ಟು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ನಂತರ ಅದು ಫ್ರೈ ಆದಮೇಲೆ ಟೊಮೊಟೊ ಹಣ್ಣು ಹಾಕಿಬಿಟ್ಟು ನೆಕ್ಸ್ಟು ಬಟಾಣಿ ಪೀಸ್ಗಳನ್ನು ಹಾಕಿ ಸಾಂಬಾರು ಸೌತೆಕಾಯಿನೂ ಹಾಕಿದರೆ ಎಕ್ಸಲೆಂಟ್ ಟೇಸ್ಟ್ ಬರುತ್ತೆ ಸಾಂಬಾರು ಸೌತೆಕಾಯಿ ಹಾಕೋದ್ರಿಂದ. ಅದರ ನಂತರ ಸ್ವಲ್ಪ ಮೇಲ್ಗಡೆ ಉಪ್ಪನ್ನು ಹಾಕಿಬಿಟ್ಟು ನಮ್ಮ ಮನೆಯಲ್ಲೇ ತಯಾರು ಮಾಡಿಕೊಂಡಿರುವಂಥ ಸಾಂಬಾರು ಪೌಡ್ರು, ನೀವು ಯಾವ ಸಾಂಬಾರು ಪೌಡ್ರ್ ಬಳಸ್ತೀರೋ ಆ ಸಾಂಬಾರು ಪೌಡ್ರು ಹಾಕಿಬಿಟ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಆಯಿತು. ಪಕ್ಕದಲ್ಲಿ ಇವಾಗ ಸ್ಟೀಮರಲ್ಲಿ ಇಟ್ಕೊಂಡಿರುವಂಥ ಕುಂಬಳಕಾಯಿನೂ ಸಹ ಬೆಂದಿದೆ. ಅದಾದ ನಂತರ ನಾನು ಮೊಳಕೆ ಬಡಿಸಿರುವಂತಹ ಕಾಳನ್ನು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ತೊಗೊಳ್ತೀನಿ. ಅದಕ್ಕೆ ಟರ್ಮರಿಕ್ಕು, ಸಾಲ್ಟು, ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅದನ್ನು ಕೂಡ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಅದು ಕೂಡ ರೆಡಿಯಾಗುತ್ತೆ. ಚಪಾತಿ ಮಾಡಲಿಕ್ಕೆ ಗೋಧಿ ಹಿಟ್ಟು, ಹಾಗೆ ನಾವು ಕುಂಬಳಕಾಯಿ ಬೇಯಿಸ್ಕೊಂಡಿರೋದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಅದು ಚಪಾತಿ ಹಿಟ್ಟು ಕೂಡ ರೆಡಿ ಆಯಿತು. ಈ ಕಡೆ ಪಕ್ಕದಲ್ಲಿ ಪಲ್ಯನೂ ಕೂಡ ಚೆನ್ನಾಗಿ ಎಲ್ಲ ಬೆಂದಿದೆ. ಬೆಂದ ಕೂಡಲೇ ನಾವು ಗುರೆಳ್ಳು ಪುಡಿನ ಸ್ವಲ್ಪ 2 ಸ್ಪೂನ್ ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನ ಮಿಕ್ಸ್ ಮಾಡಿದರೆ ಪಲ್ಯ ಕೂಡ ರೆಡಿ ಆಯಿತು. ಈ ಕಡೆ ನಾನು ಪಕ್ಕದಲ್ಲಿ ಚಪಾತಿನೂ ಕೂಡ ರೆಡಿ ಮಾಡಿಕೊಂಡೆ. ಚಪಾತಿಗೆ ನಾನು ಆಯಿಲ್ ಹಾಕಿ ಬೇಯಿಸೋದಿಲ್ಲ, ಸೊ ಹಾಗಾಗಿ ಅದು ನಮಗೆ ಒಳ್ಳೆಯದೇ, ಹೆಲ್ತಿಗೂ ಕೂಡ ಅತಿ ಹೆಚ್ಚಾಗಿ ಆಯಿಲನ್ನು ಬಳಸಬಾರ್ದು. ಲಂಚ್ಗೆ ಚಪಾತಿ, ಬಟಾಣಿ ಪಲ್ಯ ಮತ್ತು ಆಪಲ್ನ ಸ್ನ್ಯಾಕ್ಸ್ಗಾಗಿ ಕಳಿಸಿ ಇಟ್ಟಿದ್ದೀನಿ. ಮಾರ್ನಿಂಗ್ ಬೇಗ ಎದ್ದು ಕೂಡಲೇ ಪಾಪುದು ನೋಟ್ಬುಕ್ ಎಲ್ಲ ಇದೆ ಇಲ್ಲ ಅಂತೇಳಿ ಚೆಕ್ ಮಾಡಿಬಿಟ್ಟು ಅವನು ಯೂನಿಫಾರ್ಮು, ಟೈ, ಬೆಲ್ಟು ಎಲ್ಲದೂ ಕೂಡ ರೆಡಿ ಮಾಡಿ ಎತ್ತಿಟ್ಟಿರ್ತೀನಿ. ಅವನು ರೆಡಿಯಾಗಿ ಬಂದ ಕೂಡಲೇ ಅವನಿಗೆ ಯೂನಿಫಾರ್ಮ್ಸು, ಟೈ, ಬೆಲ್ಟು ಎಲ್ಲ ಹಾಕಿಬಿಟ್ಟು ನಾನು ಅವನ್ನ ಕಳಿಸ್ತೀನಿ. ಇವತ್ತು ಅವ್ರ ಪಪ್ಪ ಸ್ಕೂಲಿಗೆ ಬಿಟ್ಟು ಬಂದರು. ಹಾಗೆ ನಾನು ಕೂಡ ರೆಡಿಯಾಗಿ ಬಂದು ದೇವರಿಗೆ ನೈವೇದ್ಯನೂ ಕೂಡ ಮಾಡಿದೆ. ನೈವೇದ್ಯ ಆದಮೇಲೆ ಪೂಜೆ ಕೂಡ ಆಯಿತು. ನಮ್ಮ ಮನೆಯವರು ಕೂಡ ಊಟ ಮಾಡಿಕೊಂಡು ಪೂಜೆ ಆಯಿತು. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.